ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಹಾಫ್ ಡೇ ನನಗೆ ವರ್ಕ್ ಇತ್ತು. ವರ್ಕ್ ಮುಗಿಸ್ಕೊಂಡು ನಾನು ಅಮ್ಮ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೆ. ಅಲ್ಲೇ ನಿಯರೆಸ್ಟ್ 8 ಮೈಲಲ್ಲೇ ನನಗೆ ಬಸ್ ಸಿಗುತ್ತೆ. ಸೊ ಬಸ್ ಸಿಗಲಿಲ್ಲ, ಮೂವ್ ಆಗೋಯಿತು. ಸೊ ಮತ್ತೆ ಬಿಸಿಲು ಬೇರೆ ಜಾಸ್ತಿ ಆಯಿತು, ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಆಟೋನಲ್ಲಿ ಹೋಗ್ಬಿಡೋಣ ಅಂತ ಹೇಳಿ ಆಟೋನಲ್ಲಿ ನಾನು ಹೊರಟ್ಬಿಟ್ಟೆ. ಅಲ್ಲಿ ಸೀಟ್ ಲೆಕ್ಕ ಇರುತ್ತೆ ಆ್ಯಕ್ಚುಲಿ ನಾವು ಹೋಗೋ ಆಟೋ ರೂಟು. ನಮಗೆ ಈ ಮಾಮೂಲಿ ಬಾಡಿಗೆ ಆಟೋ ಥರ ಸಿಗೋಲ್ಲ, ಎಲ್ಲ ಸೀಟ್ ಆಟೋನೇ ಸಿಗೋದಲ್ಲಿ. ಸೊ ಇವಾಗ ಜಸ್ಟ್ ನಾನು ಆಟೋ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಹತ್ತಿರ. ಈ ಬಿಸಿಲಿಗೆ ಏನು ಮಾತಾಡ್ತಾ ಇದ್ದೀನಿ ಏನೂ ಒಂದು ಅರ್ಥ ಆಗ್ತಾಯಿಲ್ಲ, ಗಾಳಿ ಬೇರೆ ಜಾಸ್ತಿ. ಹೋಗ್ತೀನಿ, ನೆಕ್ಸ್ಟು ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿ ನಿಮಗೆ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಕೊಯ್ಕ್ಲಿ ಕಡ್ಡಿ ಆಗೋಳು ನಿಮ್ಮಮ್ಮ. ಹೇಯ್ ಗುಂಡಾ, ಸೊ ಮನೆ ರೀಚ್ ಆದಮೇಲೆ ಹೊಟ್ಟೆ ಬೇರೆ ಹಸಿತಿತ್ತು. ಸೊ ಊಟ ಹಾಕ್ಕೊಂಡು ತಿಂತಾಯಿದ್ದೆ. ಚಿಕನ್ ಬಿರಿಯಾನಿ ಮಾಡಿದರು. ಬಾಯ್ಲಿ ಗುಂಡಾ, ಬಂದ್ಬಿಡು ಬೇಗ, ಬಾಯ್ಲಿ ಓಡ್ಬಾ ಬೇಗ, ಓಡ್ಬಾ ಎಲ್ಲಿ ಗುಂಡ. ಬಾಯಪ್ಪ, ಬಾಯ್ ಪ್ರಣವ್, ಬಾಯ್ ಗುಂಡ, ಬಾಯ್ ಮಾ, ಚಿನ್ನಿ ಬಾಯ್. ಸೊ ಮನೇಲೆಲ್ಲ ಊಟ ಗೀಟ ಮಾಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ. ನಾನು ನಮ್ಮ ಅಕ್ಕ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಕೆಲವು ಬೀಡ್ಸ್ ತೊಗೋಬೇಕಾಗಿತ್ತು. ಇವಾಗೆಲ್ಲ ಬೀಡ್ಸ್ ಜ್ಯುವೆಲರಿ ಟ್ರೆಂಡಿಂಗ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಬೆಸ್ಟ್ ಅಂತಂದರೆ ಚಿಕ್ಕಪೇಟೆನೇ ಅಂತ ಅಂದ್ಕೊಂಡು ಚಿಕ್ಕಪೇಟೆಗೆ ಹೋಗ್ತಾಯಿದ್ವಿ. ಮನೆ ಹತ್ರನೇ ಬಸ್ಸು ಕೂಡ ಸಿಕ್ತು. ಸೊ ಅಲ್ಲಿ ಮತ್ತೆ ಇನ್ನೊಂದು ಬಸ್ನ ಚೇಂಜ್ ಮಾಡಿಕೊಂಡು ನಾವು ಮೆಟ್ರೋನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಡಿ ಮಾರ್ಟ್ ಹತ್ರ ಇಳ್ಕೊಂಡು ವಿಜಯನಗರ ಹತ್ರ ಮತ್ತೆ ಮೆಟ್ರೋಗೆ ವೆಯ್ಟ್ ಮಾಡ್ತಾಯಿದ್ವಿ ಇಲ್ಲಿ. ಸೊ ಚಿಕ್ಕಪೇಟೆ ಸ್ಟಾಪ್ ಬರುತ್ತಲ್ಲ, ಸೊ ಅಲ್ಲೇ ಇಳ್ಕೊಂಡು ಹೋಗೋಣ, ನಮ್ಗೆ ಈಸಿ ಆಗುತ್ತೆ ಅಂತ. ನೋಡಿ ಗೈಸ್, ಇವಾಗ ಒಂದು ಅನಾಹುತ ಆಗೋಗ್ಬಿಡ್ತು. ಆ್ಯಕ್ಚುಲಿ ನಾವು ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು. ವಿಜಯನಗರಿಂದ ಮೆಟ್ರೋ ಹತ್ತಿದ್ವಿ. ಬಟ್ ಎಲ್ಲಿದು ಕೆಂಪೇಗೌಡ ಯಾವುದಿದು ಎಲ್ಲಿ ಇಳ್ಕೊಂಡ್ವಿ ಗೊತ್ತಾ? ನಾವು ಮೆಜೆಸ್ಟಿಕ್ ಅಂದ್ಬಿಟ್ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ. ನಾನು ಡಿಗ್ರಿ ಹೋಲ್ಡರು, ಇವಳು ಲಾಯರು. ತಲೆನೇ ಓಡಿಲ್ಲ ನಮಗೆ. ಇಳ್ಕೊಂಬಿಟ್ಟು ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ನ ಕೇಳಿದ್ವಿ ಚಿಕ್ಕಪೇಟೆಗೆ ಹೆಂಗೆ ಹೋಗೋದು ಅಂತ. ಮೆಜೆಸ್ಟಿಕ್ ಇಳ್ಕೊಂಡು ಹೋಗಬೇಕು ಅಂದರೆ ಅವಾಗ ಫ್ಲ್ಯಾಶ್ ಆಗ್ತೈತೆ ನಮಗೆ. ಇವಾಗ ಇನ್ನೊಂದು ಮೆಟ್ರೋ ಟ್ರೈನ್ ಬರುತ್ತೆ. ಮೆಜೆಸ್ಟಿಕ್ ಹೋಗಿ ಒಂದು ಸ್ಟಾಪು, ಅಲ್ಲಿಂದ ನೆಕ್ಸ್ಟು ಚಿಕ್ಕಪೇಟೆಗೆ, ಅಲ್ಲಿಂದ ಚೇಂಜ್ ಮಾಡಬೇಕು. ಮತ್ತೆ ಎಂಥ ಕೆಲಸ ಮಾಡಿದ್ವಿ. ಅವನಲ್ಲಿ ವೀಡಿಯೋ ಮಾಡ್ಕೊಳಕ್ಕೂ ಬಿಡ್ತಾ ಇಲ್ಲ, ಹಿಂದಗಡೆನೆ ಓಡಾಡ್ತಾವ್ರೆ ಸೆಕ್ಯೂರಿಟಿ. ವೀಡಿಯೋ ಮಾಡೋಂಗಿಲ್ವ? ನೆಕ್ಸ್ಟ್ ಇನ್ನು ಕಂಟಿನ್ಯೂ ಮಾಡ್ತೀವಿ. ಓಕೆ ನೆಕ್ಸ್ಟ್ ಕಂಟಿನ್ಯೂ ಚಿಕ್ಕಪೇಟೆ. ಸೊ ನೆಕ್ಸ್ಟು ಚಿಕ್ಕಪೇಟೆ ರೀಚ್ ಆದ್ವಿ. ಅಲ್ಲೇ ಸ್ವಲ್ಪ ಗೋಲ್ಗಪ್ಪ ಇತ್ತು. ಸೊ ಗೋಲ್ಗಪ್ಪನೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಗೋಲ್ಗಪ್ಪ ತಿಂತಾಯಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಚಿಕ್ಕಪೇಟೆ ಅಂತೂ. ಅದು ಬೇರೆ ವೀಕೆಂಡಲ್ಲಿ ಬೇರೆ ಹೋಗಿದ್ವಲ್ಲ ನಾವು. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಯಾರು ಹೋಗೋ ಪ್ಲ್ಯಾನ್ ಇದ್ದರೆ ಯಾವತ್ತೂ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಸೊ ವೀಕೆಂಡ್ಸಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಯಾಕಾರೋ ಬಂದ್ಬಿಟ್ವೇನೋ ಅಂತ ಅನ್ನಿಸ್ಬಿಡ್ತು. ಅದಾದಮೇಲೆ ಫೈನಲಿ ಬೀಡ್ ಶಾಪಿಗೆ ಬಂದ್ವಿ. ಸುಮಾರು ರೀತಿ ಬೀಡ್ಸ್ ಇತ್ತು. ಕನ್ಫ್ಯೂಸ್ ಆಗ್ತಿತ್ತು ಯಾವ ಥರ ತೊಗೋಬೇಕು ಏನು ಎತ್ತ ಅಂತ. ತುಂಬ ವೆರೈಟೀಸ್ ಇತ್ತು, ಕಲರ್ಸ್ ಇತ್ತು. ಸೊ ಈ ಅಂಗಡಿನಲ್ಲಿ ನಾನು ಚೆಕ್ ಮಾಡ್ತಾಯಿದ್ದೆ. ಸೊ ಫೈನಲಿ ನಾವು ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ದೀವಿ. ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಅದಾದಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಅಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ಮೆಟ್ರೋ ಸ್ಟೇಷನ್ನು. ಸೊ ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋ ಹತ್ತಿ ಮತ್ತು ವಿಜಯನಗರ ಹೊಸಳ್ಳಿ ಹತ್ರ ಇಳ್ಕೊಂಡು ಅಲ್ಲೇ ಪಾನಿಪುರಿ ಅಂಗಡಿ ಇತ್ತು. ಸೊ ಲೈಟಾಗಿ ಏನೂ ತಿಂದಿರಲಿಲ್ಲ. ಸೊ ಪಾನಿಪುರಿ ಮತ್ತು
ಇಲ್ಲಿ ನಾನು ಮಸಾಲೆ ಪುರಿ ತೊಗೊಂಡಿದ್ದೆ, ನಮ್ಮ ಅಕ್ಕ ಸಮೋಸ ದಹಿ ಪೂರಿ ತೊಗೊಂಡಿದ್ಲು. ಸೊ ಲೈಟಾಗಿ ಜಸ್ಟ್ ತಿಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ವಿ. ಹಾಗೆ ಇಲ್ಲಿ ವಾಟರ್ಮೆಲನ್ ಜ್ಯೂಸು ಕೂಡ ತೊಗೊಂಡು ಆಟೋನ ಬುಕ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕ ಡೈರೆಕ್ಟಾಗಿ ಮನೆ ಹತ್ರನೇ ಬುಕ್ ಮಾಡಿಕೊಂಡು ನಾನು ಸುಮ್ನಹಳ್ಳಿನಲ್ಲಿ ಇಳ್ಕೊಂಡು ಮನೆ ಕಡೆ ಬಂದೆ. ಸೊ ತುಂಬಾ ಲೇಟಾಗಿ ಹೋಗಿತ್ತು. ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾನು ಏನು ತೊಗೊಂಡೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಟೈಮು 9:30 ಆಗಿದೆ. ಇವಾಗ ತಾನೇ ಜಸ್ಟ್ ಮನೆಗೆ ಬಂದಿದ್ದೀನಿ. ಆಟೋನಲ್ಲಿ ಸುಮ್ನಹಳ್ಳಿಲಿ ಇಳ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಬಂದು ಒಂದು 10 ಮಿನಿಟ್ಸ್ ವಾಕಿಗೆ ಮನೆಗೆ ಬರೋ ಅಷ್ಟರಲ್ಲಿ 9:30 ಆಯಿತು. ನಮ್ಮ ಅಕ್ಕ ಆಟೋನಲ್ಲಿ ಹಂಗೆ ಹೋದ್ಲು. ಸೊ ನೆಕ್ಸ್ಟು ಒಂದು ಇಂಟ್ರೆಸ್ಟಿಂಗ್ ವೀಡಿಯೋನ ನಾನು ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ. ಈ ಒಂದು ವ್ಲಾಗಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಎತ್ತ ಅಂದ್ಬಿಟ್ಟೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ವೀಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ಒಂದು ಸಣ್ಣ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.